ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಯಾರಿಗೂ ಗೊತ್ತಿಲ್ಲದೇ ಇವತ್ತೇನು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಿಡೋದ ದೃಷ್ಟಿಯಿಂದ ಅನೇಕ ಸಮಾಜ ಸೇವಕ ಯುವಕರು ಇವತ್ತು ಭಾಳಷ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಇವತ್ತು ಸಂಡೂರು ತಾಲೂಕಿನ ಯಶವಂತ ನಗರ ಒಂದು ಗ್ರಾಮದ ಬಡ ಕುಟುಂಬದ ಒಬ್ಬ ರೈತನ ಮನೆಗೆ ನಾನು ಬಂದಿರತಕ್ಕಂಥದ್ದು. ದುಡ್ಡಿಲ್ದೇ ನಾವು ಹೆಸರು ಮಾಡ್ಬೋದು ಅಂತಕ್ಕಂಥ ಸಾಕ್ಷಿಗೆ ಚಂದ್ರಣ್ಣವರು. ಬಹುಶಃ ಇವತ್ತು ಯಶವಂತ ನಗರ ಗ್ರಾಮ ನಿವಾಸಿ ಚಂದ್ರಣ್ಣವರು ಗಣಿ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರು. ಅದಲ್ಲದೆ ಕೂಡ ಈ ಹಿಂದೆ ಹಲವಾರು ಸಂಘ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು. ವಿಶೇಷವಾಗಿ ಕನ್ನಡಪರ ಸಂಘಟನೆಯಲ್ಲಿ ಕೊರೋನಾ ಟೈಮಲ್ಲಿ ಕೂಡ ಹಲವಾರು ಘಟನೆಗಳಲ್ಲಿ ಅವರು ಆಸಕ್ತಿ ವಹಿಸಿ ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇವತ್ತು ಯಾವುದೇ ಒಂದು ಶಾಲೆಗೆ ಅಥವಾ ಯಾವುದೇ ಒಂದಿಷ್ಟು ಬಡ ಕುಟುಂಬಕ್ಕೆ ತಮಗೆ ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ. ಜನನಾಯಕ ಅಪ್ಪು ಟಿವಿಗೆ ನಂದು ಮೊದಲನೇದಾಗಿ ಧನ್ಯವಾದಗಳು ಸರ್. ಇದು ಯಾರು ದುಡ್ಡಿರೋರು ಅವರಂತಲ್ಲ ಸರ್, ಹೃದಯವಂತಿಕೆ ಇರೋಂಥವ್ರು ಈ ಸಮಾಜ ಸೇವೆ ಮಾಡ್ತಾರೆ. ಈ ಸಮಾಜ ಸೇವೆ ಮಾಡ್ಬೇಕಂದ್ರೆ ದುಡ್ಡು ಬೇಕಾಗಿಲ್ಲ, ಏನಿಲ್ಲ, ಹೃದಯವಂತಿಕೆ ಇರಬೇಕು. ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು. ಅವ್ರಿಗೆ ದುಡ್ಡು ಕೊಟ್ಟಂತೆ ಏನಿಲ್ಲ. ಒಬ್ಬರ ಮಹಿಳೆ ಅಬಲೆಯರು ಇರ್ತಾರೆ, ಅವ್ರಿಗೇನು ಕೆಲಸ ಆಗ್ತಾ ಇರಲ್ಲ, ಅವರು ಸಂಬಂಧಪಟ್ಟಂತೆ ಅಂಥವ್ರಿಗೆ ಒಂದು ಕೆಲಸ ಮಾಡಿಕೊಟ್ರೆ ಅವರು ಅಷ್ಟೇ ತೃಪ್ತಿ ಪಡ್ತಾರೆ. ಒಂದು ಮಹಿಳೆಯರಿಗೆ ಆಯಿತು ಮತ್ತು ಯಾವುದೇ ಒಂದು ಲಾರಿ ಮಾಲೀಕರಿಗೆ ಆಯಿತು, ಅವ್ರಿಗೆ ಕಷ್ಟದಲ್ಲಿ ಸ್ಪಂದನೆ ಮಾಡಿದರೆ ಅಷ್ಟೇ ಸಾಕು. ಅವರಿಗೆ ದುಡ್ಡಿನ ಅವಶ್ಯಕತೆ ಇರಲ್ಲ. ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ನಾವು ದುಡ್ಡಿದ್ರೆ ಕೊಡ್ಬೋದು, ದುಡ್ಡಿಲ್ಲದ್ರೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಅವರಿಗೆ ಒಂದು ಉಪಕಾರ ಮಾಡ್ಬೋದು. ಅಷ್ಟು ಮಾಡಿದರೆ ಮಾತ್ರ ಅವರು ಖುಷಿ ಪಡ್ತಾರೆ. ಸಮಾಜದಲ್ಲಿ ದುಡ್ಡಿದ್ರೆ ಮಾತ್ರ ನಾವು ರಾಜಕೀಯ ಆಯಿತು ಮತ್ತು ಬೇರೆ ರಂಗದಲ್ಲಿ ಆಯಿತು ಬೆಳಿತೀವಿ ಅಂತ ಅದು ಶುದ್ಧ ಸುಳ್ಳು ಸರ್. ಯಾವುದೇ ರೀತಿಯಿಂದ ಮನುಷ್ಯ ಒಳ್ಳೆಯದನ್ನು ಬಯಸ್ಕೊಂಡ ಒಳ್ಳೆಯದನ್ನು ಮಾಡ್ಕೊಂತ ಹೋದಾಗ ಮಾತ್ರ ಅವರಿಗೆ ಒಂದು ಯಶಸ್ಸು ಬರುತ್ತೆ ಸರ್. ಹಾಗಾಗಿ ನಿಮ್ಮ ಅಪ್ಪು ಟಿ ವಿಯಲ್ಲಿ ನಮಗೆ ಇದು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಅಂಬೇಡ್ಕರ್ ಜಯಂತಿ ಅಂಗವಾಗಿ ನೀವು ಮಾಡ್ತಾ ಇರೋದು ಭಾಳ ಸರ್ಕಾರಿ ಸೇವೆಯಲ್ಲಿ ಈ ಬುಕ್ ಒಂದು ಮಾಡಿದ್ದೀರಾ, ಅದು ಭಾಳ ಒಂದು ಮೆಚ್ಚುಗೆ ಆಯಿತು. ಯಾಕಂದರೆ ಇವತ್ತು ದಿನ ತಾಲೂಕು ಆಫೀಸಲ್ಲಿ ಮಾತ್ರ ಇದು ಸಂಘ ಸಂಘಟನೆಗಳಿಗೆ ಒಂದು ನೇಮ್ ಇರುತ್ತೆ. ಆದರೆ ಇವತ್ತು ಜನನಾಯಕ ಅಪ್ಪು ಟಿ ವಿಯವರು ನೀವು ಈ ಥರ ಬಂದು ಒಂದು ಎಲ್ಲ ಇದು ಮಾಡ್ತಾ ಇರೋದ್ರಿಂದ ನಮಗೆ ಭಾಳ ಖುಷಿ ಆಯ್ತು ಸರ್ ಇದು. ಯಾಕಂದರೆ ಈ ಇದುವರೆಗಾಯ್ತು ಯಾವುದೇ ಮಾಧ್ಯಮದವರಾಯ್ತು ಪತ್ರಕರ್ತರಾಯಿತು ಇಂಥ ಸಾಹಸಕ್ಕೆ ಕೈ ಹಾಕಿಲ್ಲ. ನೀವು ಹಾಕಿರೋದು ಭಾಳ ಶ್ಲಾಘನೀಯ ಸರ್. ಆಮ್ಯಾಗ ಉತ್ತಮ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸಿ ಅವರಿಗೆ ಗುರುತಿಸಿ ನೀವೊಂದು ಅವರಿಗೆ ಪ್ರಶಸ್ತಿ ಸ್ಮಾರಕವನ್ನು ಕೊಡ್ತಾ ಇರೋದು ಭಾರಿ ಇದೊಂದು ಮೆಚ್ಚುಗೆ ಕೆಲಸ ಸರ್ ಇದು. ಹಿಂಗೆ ಸಮಾಜ ಅಂಬೇಡ್ಕರ್ ಹೇಳ್ದಂಗೆ ಸಮಾಜದಲ್ಲಿ ಸರಿ ಸಮಾಜ ನಿರ್ಮಾಣ ಆದಾಗ ಮಾತ್ರ ನಮ್ಮ ದೇಶ, ರಾಜ್ಯ, ಹಳ್ಳಿಗಳು ಉದ್ಧಾರ ಆಗ್ತವೆ ಸರ್. ನೀವು ಮಾಡ್ತಾ ಇರೋಂಥ ಈ ಕೆಲಸಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್. ನಾವು ಕೂಡ ಬರ್ತೀವಿ. ಇನ್ನು ನಮ್ಮ ಸಹಚರರು ಮತ್ತು ಗ್ರಾಮ ಪಂಚಾಯತಿಯರು, ರೈತ ಸಂಘದವರು ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನು ತಾವು ಕೂಡ ಬಂದು ಈ ಅಪ್ಪು ಟಿ ವಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ಬೇಕಂತ ತಮ್ಮಲ್ಲಿ ಎಲ್ಲ ವಿನಂತಿ ಮಾಡಿಕೊಳ್ತೀನಿ ಸರ್. ಸಂಡೂರು ಗಣಿನಾಡು ಅಂದಟ್ಲೆ ಬರೋದೇ ಇಲ್ಲಿ ಗಣಿಗಳಿಂದ ಕೂಲಿ ಕಾರ್ಮಿಕರು ಸರ್. ನಮ್ಮ ತಂದೆಯವರು, ನಮ್ಮ ತಾತನವರೆಲ್ಲ ಗಣಿಗಾರಿಕೆಯಿಂದನೇ ಜೀವನ ಮಾಡ್ಕೊಂಡು ಬಂದಾರೆ. ಅದು ಮೊದಲು ಮ್ಯಾನ್ಯುವಲ್ ಇತ್ತು ಸರ್, ಇವಾಗೆಲ್ಲ ಮಿಷಿನರಿಗಳಾಗ್ಬಿಟ್ಟು. ಹಾಗಾಗಿ ಇಲ್ಲಿ ನಮಗೆ ಭಾಳ ಜನಗಳು ಇದನ್ನೇ ಅವಲಂಬನೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೀರಾವರಿ ಪ್ರದೇಶನೂ ಇಲ್ಲ, ಗುಡ್ಡಗಾಡು ಪ್ರದೇಶ. ಇದರಲ್ಲಿ ಸ್ವಲ್ಪ 1 ಎಕರೆ 2 ಎಕರೆ ಜಮೀನುಗಳಿದಾವೆ. ಹಂಗಾಗಿ ಎಲ್ಲರೂ ಲಾರಿಯನ್ನೇ ಅವಲಂಬಿಸಿಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿ ಹೋದರೂ ಕೂಡ ಲಾರಿಗಳು ಮೈನಿಂಗಿಂದನೇ ಜೀವನ ನಡೀತೈತಿ. ಆಮ್ಯಾಗ ಈ ಮೈನಿಂಗಿಂದ ಜೀವನ ನಡಿಬೇಕಾದ್ರೆ ಸ್ವಲ್ಪ ಅಡೆತಡೆಗಳು ಬಂದಾಗ ಲಾರಿ ಮಾಲೀಕರು ಕಂತು ಕಟ್ತಾನೆ ಅವರು ಭಾಳ ತೊಂದರೆಗಳನ್ನು ಅನುಭವಿಸ್ತಾರೆ. ಅಂಥ ಟೈಮಲ್ಲಿ ಸ್ವಲ್ಪ ಫೈನಾನ್ಸಿಯರ್ಗೆ ಅವ್ರಿಗೆ ಸ್ವಲ್ಪ ಅವರಿಗೆ ವೇಟ್ ಮಾಡಿ ದುಡಿಮಿದ್ದಾಗ ಕಟ್ಟಿ ದುಡಿಮಿಲ್ದಾಗ ಸ್ವಲ್ಪ ಸುಧಾರಿಸ್ಕೊಳ್ರಿ ಅಂತೇಳಿ
ಎಲ್ಲ ರೀತಿಯಿಂದ ಅವ್ರಿಗೆ ಸಹಕಾರ ಮಾಡ್ಕೊಂತ ಅವರು ನಮಗೆ ಸಹಕಾರ ಮಾಡ್ತಿದ್ದಾರೆ ಸರ್. ಎಲ್ಲರೂ ಮಾಡ್ಕೊಂಡು ಇಲ್ಲಿ ಒಮ್ಮತದಿಂದ ರೈತರು ಮತ್ತು ಸಾರ್ವಜನಿಕರು ಆಮೇಲೆ ಲಾರಿ ಮಾಲೀಕರು ಎಲ್ಲರ ಜೀವನನೂ ಇದ್ರಾಗ ನಡಿತೈತಿ. ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಆಯಿತು, ರೈತರಿಗೆ ಆಯಿತು, ಎಲ್ಲರಿಗೆ ಅನುಕೂಲ ಐತೆ ಸರ್. ಇದು ಈ ಕನ್ವರ್ ಬೆಲ್ಟ್ ಆಗೋದ್ರಿಂದ ಸ್ವಲ್ಪ ಇದು ಹಿನ್ನಡೆ ಆಗ್ತೈತೆ. ಹಂಗಾಗಿ ಎಲ್ಲರೂ ಇದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆ ಕೂಡ ನಾವು ಈ ಗಣಿಯನ್ನು ಉಳಿಸ್ಕೊಂಡು ಹೋಗ್ಬೋದು. ಇರೋ ಗಣಿಯನ್ನೇ ಒಂದು ಲಿಮಿಟಾಗಿ ಮಾಡಿದರೆ ಉತ್ತಮ ಸರ್. ಇದರಲ್ಲಿ ಬಹುಶಃ ಹೊಟ್ಟೆ ಹಸಿದಾಗ ಅಳಿಸಿದನ್ನು ಕೂಡ ರುಚಿ ಇರುತ್ತಂತೆ. ಬಹುಶಃ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ತಾವು ಬೆಳೆದಿರ್ತಕ್ಕಂಥವ್ರು, ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು. ಹೌದು ಸರ್. ಇವತ್ತಿಗೂ ಕೂಡ ಆ ಒಂದು ನಮ್ಮ ಜೊತೆ ಮಾತಾಡಬೇಕಾದ್ರೆ ಕಣ್ಣಿಗೆ ಕಡ್ದಂಗಿದೆ ತಮ್ಮ ಒಂದು ಬಡತನದ ಒಂದು ಸ್ಥಿತಿ ಹಾಗೇ ನೆನ್ಪಿಟ್ಟಿರ್ತಕ್ಕಂಥದ್ದು. ಬಹುಶಃ ಇವತ್ತು ಭಾಳಷ್ಟು ಜನ ಹೇಳ್ತಾರೆ 100ಗೆ 90% ನಮಗೆ ಬಡತನ ಇತ್ತು ಸರ್, ಏನು ಸಾಧನೆ ಮಾಡೋಕ್ಕಾಗಲಿಲ್ಲ, ಅವತ್ತೇ ಓದೋದು ಬಿಟ್ಬಿಟ್ಟೆ, ಹಿಂಗಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, 108 ಕೆಲಸ ಇತ್ತು ಅಂತ ಕೆಲವರು ಹೇಳ್ತಾರೆ. ತಮ್ಮ ಒಂದು ವಿಷಯಕ್ಕೆ ಬಂದುಬಿಟ್ರೆ ಬಡತನ ಇದ್ದರೂ ಕೂಡ ಇವತ್ತು ಒಂದು ಹಂತದಲ್ಲಿ ತಾವು ಹೋರಾಟ ಮಾಡ್ಕೊಂಡು ಬಂದ್ರಿ. ಬಹುಶಃ ಇವತ್ತು ಇದ್ದಿದ್ರಲ್ಲೇ ತೃಪ್ತಿ ಪಡ್ತಕ್ಕಂಥ ಒಂದು ಜೀವನ ಮಾಡಿದ್ರಿ. ಏನು ನಿಜವಾಗ್ಲೂ ಈ ಬಡತನ ನಿಜವಾಗ್ಲೂ ಓದೋರಿಗೆ ಅಥವಾ ಗುರಿ ಮುಟ್ಟೋರಿಗೆ, ಗುರಿ ಸಾಧಿಸೋರಿಗೆ ಅಡ್ಡಿ ಬರುತ್ತಾ ಹೇಗೆ ಅಂತ? ಅದೇನು ಬಡತನ ಏನು ಅಡ್ಡಿ ಬರೋಲ್ಲ ಸರ್. ನಮ್ಮ ಛಲ ಇರ್ಬೇಕು ಸರ್, ಛಲ ಇರಬೇಕು. ನಾವು ಬಡತನದಲ್ಲಿ ಬೆಳೆದಾಗ ಅದು ಬಡತನನೇ ನಮಗೆ ಛಲವನ್ನು ಮತ್ತು ಧೈರ್ಯವನ್ನು ಎಲ್ಲದನ್ನು ಸಕ್ಸಸ್ ಮಾಡ್ತೈತಿ. ನಾವು ಆ ಬಡತನದಿಂದ ಬಂದು ಇವತ್ತು ದಿನದಲ್ಲಿ ನಮ್ಮ ಹೊಟ್ಟೆ ಜೀವನ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮಗೇನು ತೊಂದರೆ ಇಲ್ಲ ಸರ್. ಆಮೇಲೆ ಪ್ರಾಮಾಣಿಕತೆಯಿಂದ ಇದ್ದರೆ ಮನುಷ್ಯನಿಗೆ ಇವತ್ತಿಲ್ಲ ನಾಳೆ ಒಂದು ಯಶಸ್ಸು ಕಟ್ಟಿಟ್ಟ ಬುತ್ತಿ ಸರ್. ಪ್ರಾಮಾಣಿಕತೆನೇ ಮೇನ್. ಅದು ಬಿಟ್ಟು ಬೇರೆ ವಿಚಾರಗಳಲ್ಲಿ ಹೋದರೆ ಮನುಷ್ಯ ಭಾಳ ಎತ್ತರಕ್ಕೆ ಬೆಳೆಯೋಕ್ಕಾಗಲ್ಲ ಸರ್. ಇವತ್ತಿನ ದಿನದಲ್ಲಿ ಲಾರಿ ಮಾಲೀಕರು ಕೂಡ ಕೆಲವು ಲಾರಿ ಮಾಲೀಕರು ಅದರಿಂದ ಜೀವನೋಪಾಯ ನಡೆಸ್ತಾ ಇದ್ದಾರೆ ಸರ್. ಇನ್ನೂ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಅದರಿಂದ ಬೇರೆ ಬೇರೆ ಇದಕ್ಕೆ ಹೋಗಿ ಅವರು ಲಾಸ್ ಆಗಿ ಇದು ಮಾಡ್ತಾ ಇದ್ದಾರೆ ಸರ್. ಹಂಗಾಗಿ ಈ ಲಾರಿ ಜೀವನ ಹೆಂಗಪ್ಪ ಅಂದ್ರೆ ಚಕ್ರ ಇದ್ದಂಗೆ, ನಿಂತಲ್ಲೇ ನಿಂತರೆ ನಿಂತು ಬಿಡ್ತೈತಿ, ನಡ್ಕೊಂತ ಹೋಗ್ಬೇಕು ಸರ್. ಹಂಗಾಗಿ ಲಾರಿ ಮಾಲೀಕರಿಗೆ ಒಂದು ಒಳ್ಳೇದಾಗ್ಬೇಕಂದ್ರೆ ಅವರು ಸ್ವಂತ ಅವರ ದುಡಿಮೆಯನ್ನು ಅವರ ದುಂದು ವೆಚ್ಚ ಮಾಡ್ದಂಗೆ ಅವರು ಸ್ವಂತಕ್ಕೆ ಖರ್ಚು ಮಾಡ್ಕೊಂಡು ಜೀವನ ಮಾಡಿದರೆ ಅವರು ಭಾಳ ಚೆನ್ನಾಗಾಗುತ್ತೆ ಸರ್. ಆಮೇಲೆ ನಾವು ಮೊದಲೆಲ್ಲ ರೈತಾಪಿ ವರ್ಗದಿಂದ ಬಂದಿದ್ದೀವಿ ಸರ್, ಭಾಳ ಕಷ್ಟದಿಂದ ಬಂದಿದ್ದೀವಿ. ಆ ಕಷ್ಟದಿಂದನೇ ಇವತ್ತು ನಮ್ಮ ಜೀವನ, ಮುಂದಿನ ಜೀವನ ಕೂಡ ರೂಪಿಸ್ಕೊಂತೀವಿ ಸರ್. ಈ ಕಷ್ಟ ಇದ್ದರೆ ಹೆಂಗೆ, ಸುಖ ಇದ್ದರೆ ಹೆಂಗೆ ಅಂತ ಎಲ್ಲದೂ ಗೊತ್ತಾಗಿದೆ ಸರ್ ನಮಗೆ. ಹಿಂದಿಂದು ಮರಿದಂಗೆ ಮುಂದೆ ನಡೆಸ್ಕೊಂಡು ಹೋದ್ರೆ ಮಾತ್ರ ಜೀವನ ಸುಖವಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ನಾವು ಹೇಳಿದ್ರೆ ಸುಖ ಅಂತ ಹೇಳಿದ್ರೆ ಸುಖವಾಗಿರುತ್ತೆ ಅಂತ ಹೇಳಿದ್ರಿ. ಬಹುಶಃ ಇದಕ್ಕೆ ತದ್ವಿರುದ್ಧವಾಗಿ ತಮ್ಮ ಜೀವನ ಇದೆ. ಮೊದಲಿಂದನೂ ಕೂಡ ಇಲ್ಲಿವರೆಗೆ ನಾವು ಏನಾದರೂ ಸಮೀಕ್ಷೆ ಮಾಡಿದ್ರೆ ಅಥವಾ ತಮ್ಮ ಏನೋ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಚಂದ್ರಣ್ಣವರು ಯಾವುದೂ ಇಲ್ಲಿವರೆಗೂ ಕೂಡ ದುಡ್ಡುಗೋಸ್ಕರ ಮಾಡಲೇ ಇಲ್ಲ ಅಂತಕ್ಕಂಥದ್ದು, ಒಂದು 10 ರೂಪಾಯಿ ಕೂಡ ಸಂಪಾದನೆಗೋಸ್ಕರ ಅದು ಮಾಡಲೇ ಇಲ್ಲ ಅಂತ ಜನಸೇವೆ ಅಂತ ಬಂದರೆ, ಬಹುಶಃ ನಿಜವಾಗ್ಲೂ ಚಂದ್ರಣ್ಣವರಿಗೆ ಇನ್ನೂ ಏನೋ ಒಂದಿಷ್ಟು ಆತಂಕ, ಒಂದು ಗುರಿ ಮುಟ್ಟಕ್ಕಾಗ್ತಾ ಇಲ್ಲ ಅಥವಾ ಏನೋ ಒಂದಿಷ್ಟು ಗುರಿ ಇದೆ, ಏನು ನಿಜವಾಗ್ಲೂ ಒಂದು ಕನಸಿದೆ ಅಂತಕ್ಕಂಥದ್ದು ಏನು ಸರ್? ಸರ್ ಇನ್ನೂ ಭಾಳ ಕನಸಿದಾವೆ ಸರ್. ನಿರಂತರವಾಗಿ ನಾವು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಸಮಾಜ ಸೇವೆ ಮಾಡಬೇಕು. ಆಮೇಲೆ ಲಾರಿಯವರಿಗೆ ಮುಂದಿನ ಫ್ಯೂಚರ್ಗೆ ಒಂದು ಒಳ್ಳೆಯ ಬುನಾದಿ ಹಾಕಿಕೊಡ್ಬೇಕು. ಇಲ್ಲಿ ಇರೋದೇ ಗಣಿಯಿಂದ, ಗಣಿ ರಾಜಕೀಯವಾಗಿ ಸಂಘಟನೆ ಅರಿವು ನೀರಿದ್ದಂಗೆ ಸರ್. ಅದು ಎಂದಿಗೂ ಕೊನೆ ಆಗದಂಥದ್ದು. ಅದರಲ್ಲಿ ನಾವು ಇನ್ನೂ ಉನ್ನತವಾಗಿ ಹುದ್ದೆಗಳನ್ನು ತಗೋಬೇಕು. ಆಮೇಲೆ ಸೋಷಲ್ ಸರ್ವಿಸ್ ಮಾಡಬೇಕು. ಇದೇ ನಮ್ಮ ಉದ್ದೇಶ ಸರ್. ಏನು ಈ ಉಪಾಧ್ಯಕ್ಷರಾಗಿರ್ಕಿಂತ ಹಿಂದ್ಗಡೆನೆ ಅಥವಾ ಯಾವುದೋ ಒಂದು ಸಂಘಟನೆ ಅಥವಾ ತಮ್ಮ ಹೋರಾಟದಲ್ಲಿ ಇಂಥವ್ರು ನನಗೆ ಬಂದು ಭಾಳಷ್ಟು ಧೈರ್ಯ ಹೇಳಿದ್ರು ಸರ್, ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ರು ಅಂತಕ್ಕಂಥದ್ದು, ಇವತ್ತು ಅವರು ಹೆಸರು ನೆನಪಾಗುತ್ತೆ ಅಂತಕ್ಕಂಥವ್ರು ಯಾರು? ಇದರಲ್ಲಿ ನೋಡಿ ಸರ್, ನಮಗೆ ಬಾಬು ನಾಯ್ಕ ಅವರು ಒಂದು ಸ್ಫೂರ್ತಿ. ಅವರು ಕೂಡ ಒಳ್ಳೆ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ನಮಗೇನಾದರೂ ನಮ್ಮಲ್ಲಿ ಅಂಥ ವಿಚಾರಗಳೇನಾದರೂ ನಮಗೆ ತಿಳಿದೇ ಇದ್ದಲ್ಲಿ ಅಂಥರಿಗೆ ನಾವು ಸಂಪರ್ಕ ಮಾಡ್ತೀವಿ. ಅವರು ನಮಗೆ ಈ ಥರ ಮಾಡ್ಕೊಂಡು ಹೋಗೋಣ, ಈ ಥರ ಇಲ್ಲ ಅಂತೇಳಿ ಒಂದು ಸಲಹೆ ಕೊಡ್ತಾರೆ. ಆಮೇಲೆ ನಮ್ಮ ಸಂಘಟನೆಗಳಲ್ಲಿ ಕೂಡ ಇದ್ದಾರೆ ಸರ್. ನಮ್ಮ ದಾದಾ ಕಲಂದರ್ ಬೈ ಇದ್ದಾರೆ, ಅವರು ಕೂಡ ಕನ್ನಡ ಪರ ಸಂಘಟನೆ ಹೋರಾಟಗಾರರು. ಅವರು ಕೂಡ ನಮಗೆ ಏನಾದರೂ ನಮಗೆ ಕಷ್ಟ ಕಾರ್ಪಣ್ಯಗಳಿದ್ದರೆ ಇಂಥವು ಹಿಂಗೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅವರು ನಮಗೆ ಸಲಹೆಯನ್ನು ಕೊಡ್ತಾರೆ ಸರ್. ಏನು ಹೇಳ್ತೀರಾ? ತಮಗೆ ಭಾಳಷ್ಟು ಸ್ನೇಹಿತರಿದ್ದಾರೆ, ಯಶವಂತನಗರದಲ್ಲಿ ಇರ್ಬೋದು, ಸಂಡೂರಲ್ಲಿ ಇರ್ಬೋದು, ಭಾಳಷ್ಟು ಲಾರಿ ಮಾಲೀಕರು ಕೂಡ ಆಪ್ತರಿದ್ದಾರೆ ಸರ್. ಇಷ್ಟು ವರ್ಷ ನನಗೆ ಸಹಕಾರ ಮಾಡಿ ಶಕ್ತಿಯನ್ನು ಕೊಟ್ಟು ನಮ್ಮ ಬೆಳವಣಿಗೆಗೆ ಸಹಕಾರ ಮಾಡಿದಂಥ ಎಲ್ಲ ಲಾರಿ ಮಾಲೀಕರಿಗೂ ಹಾಗೂ ಚಾಲಕರಿಗೂ, ನಮ್ಮ ಸಂಡೂರಿನ ಎಲ್ಲ ಸಂಘಟನೆಗಳಿಗೂ ಮತ್ತು ರಾಜಕೀಯ ಮುಖಂಡರಿಗೂ, ಯಾವುದೇ ಪಾರ್ಟಿ ಎಂಬುದೇ ಎಲ್ಲರಿಗೂ ಸಹಕಾರ ಮಾಡಿದ ನನ್ನ ಬೆಳೆಸೋಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.